ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವೃತ್ತಗಳು ಅಧ್ಯಾಯದ 20ನೇ ಪ್ರಶ್ನೆಯನ್ನ ಗಮನಿಸಿ. ಎ ಬಿ ವ್ಯಾಸವಾಗಿರುವ ಒಂದು ವೃತ್ತದಲ್ಲಿ ABCD ಚಕ್ರೀಯ ಚತುರ್ಭುಜ ಅಂತಸ್ಥವಾಗಿದೆ. ಕೋನ ADC = 140 ಡಿಗ್ರಿ ಆಗಿದ್ದರೆ ಕೋನ BAC ಯ ಅಳತೆಯು ಆಯ್ಕೆ 80 ಡಿಗ್ರಿ, ಆಯ್ಕೆ ಬಿ 40 ಡಿಗ್ರಿ, ಆಯ್ಕೆ ಸಿ 50 ಡಿಗ್ರಿ, ಆಯ್ಕೆ ಡಿ 120 ಡಿಗ್ರಿ. ಸೊ ಇಲ್ಲಿ ಈ ಚಕ್ರೀಯ ಚತುರ್ಭುಜ ಅದ ಅಭಿಮುಖ ಕೋನಗಳು ಏನಿರುತ್ತೆ 180 ಡಿಗ್ರಿ ಆಗಿರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಕೋನ ADC ಪ್ಲಸ್ ಕೋನ ABC = ಏನ್ ಹೇಳಿ 180 ಡಿಗ್ರಿ. ಸೊ ಕೋನ ADC ಎಷ್ಟು 140 ಡಿಗ್ರಿ ಪ್ಲಸ್ ಕೋನ ABC = 180 ಡಿಗ್ರಿ. ಸೊ ಹಾಗಾದ್ರೆ ಕೋನ ABC = 180 ಮೈನಸ್ 140, ಸೊ 40 ಡಿಗ್ರಿ ಆಗುತ್ತೆ. ಓಕೆ, ಸೊ ಇಲ್ಲಿ ನೀವು AB ವೃತ್ತ, ಸೊ ಇಲ್ಲಿ ವೃತ್ತದ ವ್ಯಾಸ ಆಗಿರೋದ್ರಿಂದ ಕೋನ ACB, ಓಕೆ, ಸೊ ಕೋನ ACB ಅರ್ಧ ವೃತ್ತದಲ್ಲಿನ ಕೋನ ಅಲ್ವಾ. ಸೊ ಹಾಗಾದ್ರೆ ಅರ್ಧ ವೃತ್ತದಲ್ಲಿನ ಕೋನವು ಯಾವಾಗಲೂ ಲಂಬ ಕೋನ ಆಗಿರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಕೋನ ACB ಏನ್ ಹೇಳಿ, ಕೋನ ACB ಎಷ್ಟು ಹೇಳಿ 90 ಡಿಗ್ರಿ ಆಗುತ್ತೆ. ಓಕೆ, ಸೊ ಈಗ ತ್ರಿಭುಜ ABC ಅನ್ನ ಕನ್ಸಿಡರ್ ಮಾಡಿದ್ರೆ ಸೊ ತ್ರಿಕೋನದ ಒಳಕೋನಗಳ ಮೊತ್ತ ಏನಿರುತ್ತೆ 180 ಡಿಗ್ರಿ ಆಗಿರುತ್ತೆ. ಸೊ ಹಾಗಾದ್ರೆ ಕೋನ BAC ಪ್ಲಸ್ ಕೋನ ABC ಪ್ಲಸ್ ಕೋನ ACB = 180 ಡಿಗ್ರಿ. ಸೊ ಕೋನ BAC ಪ್ಲಸ್ ಕೋನ ABC ಎಷ್ಟು 40 ಡಿಗ್ರಿ ಪ್ಲಸ್ ಕೋನ ACB 90 ಡಿಗ್ರಿ = 180 ಡಿಗ್ರಿ. ಓಕೆ, ಸೊ ಹಾಗಾದ್ರೆ ಕೋನ BAC 90 ಪ್ಲಸ್ 40 130 ಡಿಗ್ರಿ = 180 ಡಿಗ್ರಿ. ಸೊ ಕೋನ BAC = 180 ಡಿಗ್ರಿ ಮೈನಸ್ 130 ಡಿಗ್ರಿ = ಎಷ್ಟಾಗುತ್ತೆ ಹೇಳಿ 50 ಡಿಗ್ರಿ ಬರುತ್ತೆ. ಹಾಗಾದ್ರೆ ಇಲ್ಲಿ ಕೋನ BAC ಎಷ್ಟು ಬರುತ್ತೆ ಹೇಳಿ 50 ಡಿಗ್ರಿ ಆಗುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಸಿ ಸರಿಯಾದ ಆಯ್ಕೆ ಆಗುತ್ತೆ. ಓಕೆ, ಥ್ಯಾಂಕ್ ಯು.